ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತು ನನಗೆ ಕರೆದು ಭಾರಿ ಖುಷಿ ಆಯಿತು. ಶೂಟಿಂಗ್ ಇಲ್ಲ ಅಂದರು. ಲಾಸ್ಟ್ ಟೈಮ್ ಡ್ರೆಸ್ ಮೀಟ್ ನಾವು ಮಿಸ್ ಮಾಡಿದ್ರೆ ಈ ಸಲ ಬನ್ನಿ ಹೇಳಿ ಕರೆದಿದ್ದಕ್ಕೆ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಜನ ಕೇಳಬೇಕು ಫೋಟೋಶೂಟ್ ಆದಮೇಲೆ ನಿಮ್ಮದು ಯಾವ ಥರ ಪಾತ್ರ ಇರುತ್ತೆ ಅಂತ. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಆಲ್ರೆಡಿ ಇದೆ. ಆಲ್ಮೋಸ್ಟ್ ಡೈರೆಕ್ಟ್ ಹೇಳಿದ್ದಾರೆ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ. ಬಟ್ ಸುಮಾರು ಕ್ವಶನ್ ಬಂದಿದೆ. ಅಂದರೆ ನೀವು ತುಂಬ ಟ್ರೆಡಿಷ್ನಲ್ ಆಗಿರ್ತೀರ, ತುಂಬ ಮಾಡರ್ನ್ ಆಗಿದ್ದೀರಾ ಅಂತ ಕ್ವಶನ್ ಬಂದಿದ್ದು. ಆ ಕಡೆ ಮಾಡರ್ನ್ ಕೂಡ ಟ್ರೆಡಿಷ್ನಲ್ ಅಲ್ಲ. ಕಾಲೇಜ್ ಹುಡುಗಿ ಹೇಗಿತ್ತು ಈಗಿನ ಜನ್ರೇಷನಲ್ಲಿ ಆ ರೀತಿ ಇರ್ತೀನಿ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಆ್ಯಂಡ್ ಕ್ಯಾಸ್ಟಿಂಗ್ ಆಗಿರ್ಬೋದು. ನಿಜವಾಗ್ಲೂ ಫಸ್ಟು ಡೆಬ್ಯೂ ಮೂವಿನೇ ಜೊತೆ ಎಲ್ಲ ನಾನು ಮಾಡ್ತಿರೋದು. ಐ ಆಮ್ ರಿಯಲಿ ಬ್ಲೆಸ್ ಆ್ಯಂಡ್ ಗ್ರೇಟ್ಫುಲ್. ಸೊ ಕ್ವಶನ್ ನನ್ನ ತಲೆಯಲ್ಲಿ ನಾನು ಹೀರೋನ ಮಾಡಬೇಕು ಅಂದರೆ ಇದೇ ಥರದ ಒಂದು ಪಾತ್ರ ಇರಬೇಕು. ನಾನು ಒಂದು ಹಳ್ಳಿ ಹುಡುಗಿ ಆಗಿರಬೇಕು ಅಥವಾ ಕಾಲೇಜ್ ಹೋಗೋ ಹುಡುಗಿ ಥರ ಇರಬೇಕು. ಆ ಥರದೊಂದಷ್ಟು ಮೈಂಡ್ಸೆಟ್ ನನಗೂ ಇತ್ತು. ಇಷ್ಟು ವರ್ಷ ಅದಕ್ಕೆ ಸಿನಿಮಾ ಮಾಡಿದ್ರು. ಸೊ ಈ ಸ್ಟೋರಿ ಕೇಳಿದ ತಕ್ಷಣ ಭಾಳ ಖುಷಿ ಆಯಿತು. ಓಕೆ, ನನಗೆ ಏನು ಮೈಂಡ್ ಥಾಟ್ ಇತ್ತು ಅದೇ ವಿಷಯದಲ್ಲಿ ಇದೆ. ಹಾಗಾಗಿ ಸಿನಿಮಾ ಎಲ್ಲರಿಗೂ ನಮಸ್ಕಾರ. ಖುಷಿಯಾಗಿದೆ. ನನ್ನ ಚಿತ್ರದ ಇಷ್ಟು ಅನುಭವದ ಒಂದು ಚಿತ್ರದಲ್ಲಿ ಮೊದಲನೇ ದಿನವೇ ಹಾಡು ಚಿತ್ರೀಕರಣ ಇರೋದು ದೇವಿ ಸಿನಿಮಾ. ಶುಭಾಶಯಗಳು ನಮ್ಮ ಚೇತನ್ ಅವರಿಗೆ. ಹಲವಾರು ಕನಸುಗಳನ್ನು ಹೊತ್ತು ಮಂಡ್ಯದಿಂದ ಬೆಂಗಳೂರು ಒಂದು ಒಳ್ಳೆಯ ಕಥೆನ ರೂಪಿಸ್ಕೊಂಡು ಒಳ್ಳೆಯ ಕಥೆನ ಒಂದು ಹಂತವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಷಿಯನ್ಸ್ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರ ನಿರ್ದೇಶಕರಾಗಿ ಸಾಧಿಸಬೇಕು ಒಂದು ಒಳ್ಳೆಯ ಕೊಟ್ಟಿದ್ದಾರೆ. ನಿರ್ಮಾಪಕರು ಆಗಿದ್ದಾರೆ. ಇವರಿಗೆ ಶುಭಾಶಯಗಳು. ಮತ್ತು ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು ಹೇಳ್ತಿದ್ದೇನೆ. ನನ್ನ ಫೇವರೇಟ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಮಾಸ್ಟರ್ಗೆ ಕೋರಿಯೋಗ್ರಾಫರ್ ಆಗಿದ್ದಾರೆ. ಅಂದರೆ ಹೈದರಾಬಾದಿಂದ ಮುಂಬೈನಿಂದ ಸ್ನೇಹ ಗುಪ್ತಾ ಬಂದಿದ್ದಾರೆ. ಸೊ ಹೌದು, ಇದರ ಸಾಹಿತ್ಯ ಬಂದು ಭಜನ್ ಚೇತನ್ ಅವರು ಬಂದಿದ್ದಾರೆ. ಒಂದು ಒಳ್ಳೆ ಮಾಸ್ ಸಾಂಗ್ ಇದು. ನನ್ನ ಲಿಸ್ಟ್ಗಳಲ್ಲಿ ಮಾಸ್ ಸಾಂಗ್ ಭಾಳ ಕಡಿಮೆ. ಸೊ ಇದು ಈ ಒಂದು ಅವಕಾಶ ಈಗ ಹಾಡು ಈ ಚಿತ್ರದಲ್ಲಿ ಸಿಕ್ಕಿದೆ. ನಿಮಗೆ ಖುಷಿಯಾಗಿದೆ. ನೀವೆಲ್ಲ ಹಾಡು ಕೇಳಿರ್ಬೋದು. ಹೇಗೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಹಂಚ್ಕೊಂಡು. ಮತ್ತು ಹಲೋ, ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ನೇ ಸಿನಿಮಾದಲ್ಲೇ ತುಂಬ ಫೇಮಸ್ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಪೂರ್ತಿ ಧನ್ಯವಾದಗಳು. ಮತ್ತು ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ. ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟೇ ಶೂಟಿಂಗ್ ನಡೀತಿದೆ. ಪ್ಯಾನಿಕ್ ಆಗ್ತಿದ್ದೀನಿ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಂ ಮೇಡಮ್, ರಿಹರ್ಸಲ್ಲು ಹೌದು ಅಷ್ಟೇ ಎಲ್ಲ ಮಾಡ್ತಿದ್ದಾರೆ. ಅಷ್ಟೊಂದು ಹಾಂ ಮೇಡಮ್ 1 ಮಂತ್ ಮಾಡ್ತಿದ್ದಾರೆ. 1 ಮಂತ್ ಮಾಡ್ತಿದ್ದಾರೆ. 1 ಮಂತ್ ಮಾಡ್ತಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮಾಸ್ಟರ್ 1 ಮಾಸ್ಟರ್ ಮಾಡ್ತಿದ್ದಾರೆ. ಹಾಂ ಸರ್. ಸಿನಿಮಾ ರಂಗ ಅಂದರೆ ಎಲ್ಲರಿಗೂ ಆಸೆ ಇಲ್ಲ ಸರ್. ರೈತರು ಸಿನಿಮಾ ಬರ್ಬಾರ್ದ? ಹಾಂ ಹೌದು ಮೇಡಮ್. ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಹೀರೋ ಆಗಬೇಕು ಅಂತ. ತುಂಬ ಶ್ರಮ ಪಟ್ಟಿದ್ದೀವಿ ಇಲ್ಲಿವರೆಗೆ ಬರೋಕ್ಕೆ. ಇವತ್ತು ಪ್ರೊಡಕ್ಷನ್ನೇ ಇದು ಮಾಡಿ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಮೇಡಮ್. ಒಂದು 10 ವರ್ಷದ ಕನಸು ಒಂದು ಹೀರೋ ಆಗಬೇಕು ಅಂತ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ. ಗೊತ್ತಲ್ಲ ಸರ್, ನಮ್ಮ ಯಜಮಾನರು ಡಿ ಬಾಸ್ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಮ್ಮ ಬಾಸ್ ಥರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಲ್ಲ, ಎಲ್ಲನೂ ಫಾಲೋ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾರೆ ಎಲ್ಲ. ಹೌದು ಮೇಡಮ್, ಅವ್ರ ವಾಕಿಂಗ್ ಸ್ಟೈಲು ಮತ್ತು ಅವರು ಎಲ್ಲ ನೋಡ್ಬೋದು. ಅವರಷ್ಟು ಮಾಡೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಮಾಡ್ತೀವಿ.